ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ ಇವತ್ತು ಮಸ್ಸೊಪ್ಪು ಸಾರು ಮಾಡೋದು ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ ಯಾವ್ಯಾವ ಸೊಪ್ಪು ಹಾಕಿದ್ದೀನಿ. ಇದು ಒಣಗೊನೆ. ಇದು ಒಣಗೊನೆಯಲ್ಲಿ ಒಂದು ಬೇರೆ ಜಾತಿಯಾದಂಥ ಒಣಗೊನೆ ಇದೆ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಇದು ಮೆಂತ್ಯ ಸೊಪ್ಪು ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಸಬ್ಸಿಗೆ ಸೊಪ್ಪು, ತುಂಬ ಥರ ಸೊಪ್ಪುಗಳನ್ನ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದು ಗಣಕೆ ಸೊಪ್ಪು ಕಾಣಿಸ್ತಿದೆಯಾ. ನೆಕ್ಸ್ಟು ಇದು ಅಕ್ಕರೆ ಸೊಪ್ಪು, ನಿಮಗಿದು ಗೊತ್ತಿಲ್ಲ ಅನ್ಸುತ್ತೆ, ಇದೇನು ಎಲ್ಲೂ ಮಾರಲಿಕ್ಕೆಲ್ಲ ಸಿಗಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಣಿಸ್ತಿದೆಯಾ. ನೆಕ್ಸ್ಟು ಅದೇ ಥರ ನಾನು ಸ್ವಲ್ಪ ಇದು ಬಸಳೆ ಸೊಪ್ಪು ನೋಡಿ, ಸುಮಾರು ಒಂದು 5-6 ಥರ ಸೊಪ್ಪುಗಳನ್ನ ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸೊಪ್ಪು, ಗಣಕೆ ಸೊಪ್ಪು, ಒಂದಲ್ಗ ಸೊಪ್ಪು, ಪ್ರತಿಯೊಂದೂ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಗಣಕೆ ಸೊಪ್ಪು, ದಂಟಿನ ಸೊಪ್ಪು, ಕೀರೆ ಸೊಪ್ಪು ಎಲ್ಲನೂ ಒಂದು 5-6 ಥರ ಸೊಪ್ಪನ್ನ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಒಂದಲ್ಗ ಸೊಪ್ಪು ನಿಮಗೆ ಗೊತ್ತಿದೆಯಾ, ಒಂದಲ್ಗನೂ 1-2 ಹಾಕಿದ್ದೀನಿ. ಇಲ್ಲೆಲ್ಲೋ ನಿಮ್ಗೆ ಕಾಣಿಸ್ತಾನೇ ಇಲ್ಲ. ಸೊ ಈ ಥರ ನಾನು ಮಸ್ಸೊಪ್ಪನ್ನ ಮಾಡೋದು. ಇದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ಸೊಪ್ಪು. ಸೊ ಇದಕ್ಕೆ ಬೇಗ ಏನೇನು ಹಾಕಿದ್ದೀನಿ ಅಂದರೆ, ಬೇಳೆ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಬೇಯಕ್ಕೆ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಸೊಪ್ಪು ಹಾಕಿ 2 ವಿಷಿಲ್ ಕೂಗಿಸ್ಕೊಳ್ಳೋಣ. ಸೊ ನಾನು ಹೇಳಿದ್ನಲ್ಲ, ಒಂದಲ್ಗ ಸೊಪ್ಪು, ಇದನ್ನು ಸಹ ಹಾಕಿದ್ದೀನಿ. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಿಲ್ ಬರ್ಸ್ಕೊಳ್ಳೋಣ. ಎಲ್ಲ ಕುಕ್ಕರ್ ವಿಷಿಲ್ ಎಲ್ಲ ಕೂಲ್ ಆದಮೇಲೆ ಅದನ್ನು ಸೋರಾಕೊಳ್ಳೋಣ, ಸೊಪ್ಪು ಎಲ್ಲನೂ ಇಟ್ಕೊಂಡು. ಎಕ್ಸ್ಕ್ಯೂಸ್ ಮೀ. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಕಾಯಿ, ಜೀರಿಗೆ ಮತ್ತು ಏನೇನು ನಾವು ಬೇಯಿಸ್ಕೊಂಡಿದ್ದು ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಗ್ರೈಂಡ್ ಮಾಡಿರೋ ಅಂಥ ಮಿಕ್ಸ್ಚರು. ನಾವು ಸೊಪ್ಪನ್ನ ಮಾತ್ರ ಸ್ವಲ್ಪ ಒಂದೇ ಸಲ ಬ್ಲೆಂಡ್ ಮಾಡ್ತೀನಿ. ತೆಂಗಿನಕಾಯಿ ಅದೆಲ್ಲನೂ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಈ ಥರ ಸೊಪ್ಪನ್ನ ಸ್ವಲ್ಪ ರಫಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದು ಫ್ರೈ ಆಗ್ತಾಯಿದೆ. ಸೊ ಇನ್ನೊಂದು ಕಡೆ ನಾನು ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಡಬಲ್ ಬೀನ್ಸ್ದು. ಇದು ಸ್ವಲ್ಪ ಉದ್ದಕ್ಕಿರುತ್ತೆ ನೋಡಿ, ಅಳಸಂದೆ ಕಾಳಲ್ಲೇ ಡಬಲ್ ಬೀನ್ಸ್ ಅಂತ ಹೇಳ್ತಾರೆ ಅದು. ಇದು ರವೆ ದೋಸೆ. ಇವತ್ತು ಲೇಖನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಇದೆಲ್ಲ ಬೇಗನೆ ಪ್ರಿಪೇರ್ ಮಾಡ್ಕೊತಿದ್ವಿ. 3:30 ಅಷ್ಟೊತ್ತಿಗೆ ಹೋಗಬೇಕು. ಹಸ್ಬೆಂಡು ಲಂಚ್ ಬಾಕ್ಸಲ್ಲಿ ಮಸ್ಸೊಪ್ಪು ಸಾರು, ಅನ್ನ, ರವೆ ರೊಟ್ಟಿ ಮತ್ತು ಸ್ವಲ್ಪ ಫ್ರೂಟ್ಸು ಮತ್ತು ಡಬಲ್ ಬೀನ್ಸ್ದು ಪಲ್ಯ ಇದೆ. ಸೊ ಬನ್ನಿ ಇವಾಗ ಸ್ಕೂಲ್ಗೆ ಹೋಗೋಣ. ಈಗ ಟೈಮು 5:30 ಇರ್ಬೋದು. ಇವಾಗ ನಾವು ಸ್ಕೂಲ್ಗೆ ರೀಚ್ ಆಗಿದ್ದೀವಿ. ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇರುತ್ತೆ. 1 to 3 pre-KG to 3rd ಸ್ಟ್ಯಾಂಡರ್ಡ್ವರೆಗೂ 1 ಡೇ ಆ್ಯನ್ಯುವಲ್ ಡೇ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಅಂದರೆ 4th to 10th ಇನ್ನೊಂದು ದಿನ ಆ್ಯನ್ಯುವಲ್ ಡೇನ ಮಾಡ್ತಾರೆ. ಸೊ ಇವಾಗ ಸ್ಟೇಜೆಲ್ಲ ರೆಡಿ ಇದೆ. ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಶುರು ಆಗ್ತಿದೆ. ಸ್ಪೀಚೆಲ್ಲ ಸ್ವಲ್ಪನೇ ಇರುತ್ತೆ, ಅಷ್ಟೊಂದೇನು ಸ್ಪೀಚೆಲ್ಲ ಇರಲ್ಲ. ಆ್ಯಸ್ ಯೂಶ್ವಲ್ಲು ವೆಲ್ಕಮ್ ಮಾಡಿ, ಲೈಟಿಂಗ್ ದ ಲ್ಯಾಂಪ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ವೆಲ್ಕಮ್ ಡ್ಯಾನ್ಸ್ ಆಗಿರೋದ್ರಿಂದ ಫಸ್ಟೇನೇ ಇತ್ತು ಡ್ಯಾನ್ಸು. ಸೊ ಅದಕ್ಕೆ ಏನು ವಿತಿನ್ 6:30ಗೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಆಗೋಯಿತು, ವೆಲ್ಕಮ್ ಡ್ಯಾನ್ಸು. ಸೊ ನಿಮಗಂತೂ ಲೇಖನ ಎಲ್ಲಿದ್ದಾಳೆ ಅಂತ ಐಡೆಂಟಿಫೈನೂ ಮಾಡೋಕ್ಕಾಗಲ್ಲ. ಒಂದು ಮೆಮೊರೀಸ್ಗೋಸ್ಕರ ಇರಲಿ ಅಂತ ಈ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.
ಹೀಗಿತ್ತು ಇವತ್ತಿನ ಲೇಖನ ಆ್ಯನ್ಯುವಲ್ ಡೇ ಮತ್ತು ವ್ಲಾಗ್ ಅಂತಲೇ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.